ಹಾಯ್ ಫ್ರೆಂಡ್ಸ್, ವಿ ಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ತುಂಬ ದಿನದ ನಂತರ ನಾನು ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬೆಳಿಗ್ಗೆನೇ ತುಂಬಾ ಕೂಲಾಗಿತ್ತು ವಾತಾವರಣ ಎಲ್ಲ. ಇವಾಗೆಲ್ಲ ಮಳೆ ಕಡಿಮೆ ಆಯ್ತಲ್ಲ, ಸೊ ನಮ್ಮ ಮನೆ ಅಂಗಳದಲ್ಲಿರುವಂಥ ಗಿಡಗಳೆಲ್ಲ ಕೂಡ ಹಾಳಾಗಿ ಹೋಗಿದ್ದವು ಮಳೆ ನೀರಿಗೆ. ಇನ್ನೊಮ್ಮೆ ಇದನ್ನೆಲ್ಲ ತೆಗೆದು ನೀಟಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಈ ಗಿಡಗಳನ್ನೆಲ್ಲ ಸರಿ ಮಾಡಬೇಕು. ನಂತರ ಇನ್ನು ಮತ್ತೆ ಮಳೆಗಾಲ ಬರಬೇಕಾದ್ರೆ ಮತ್ತೆ ಇದೇ ರೀತಿ ಪರಿಸ್ಥಿತಿ ಆಗುತ್ತೆ. ನಮ್ಮ ಮನೆ ಮರದಲ್ಲಿ ಪಪ್ಪಾಯಿ ಗಿಡವನ್ನು ನೋಡ್ಬೋದು. ದೊಡ್ಡ ದೊಡ್ಡದಾಗಿರುವಂಥ ಪಪ್ಪಾಯಿ ಕಾಯಿ ಕೂಡ ಬಿಟ್ಟಿತ್ತು. ಸೊ ಇದೊಂದು ಸ್ವಲ್ಪ ದಿನ ಹೋದರೆ ಇದು ಹಣ್ಣು ಕೂಡ ಆಗುತ್ತೆ. ಹಾಗೆಯೇ ನಾನು ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿದ ನಂತರ ಬಟ್ಟೆಯನ್ನು ವಾಷಿಂಗ್ ಮಿಷಿನಿಗೆ ಹಾಕಿ ನಾನು ಸ್ನಾನಕ್ಕೆ ಹೋಗಿದ್ದೆ. ಸೊ ಇವಾಗ ಅದು ಬಟ್ಟೆ ಕೂಡ ವಾಶ್ ಆಗಿದೆ. ಸೊ ಇವಾಗ ಇದನ್ನೊಂದು ಫಸ್ಟೊಂದು ಬಟ್ಟೆಯನ್ನು ತೆಗೆದು ಇದನ್ನು ಒಂದು ಒಣಗಕ್ಕೆ ಹಾಕ್ಕೊಂಡ್ಬಿಟ್ರೆ ಇದೊಂದು ಸ್ವಲ್ಪ ಕೆಲಸನೇ ಇದು ಮುಗ್ದು ಹೋಗುತ್ತೆ. ಹಾಗೆಯೇ ಅದಾದ ತಕ್ಷಣವೇ ಈ ವಾಷಿಂಗ್ ಮಿಷಿನ್ ಬಟ್ಟೆ ತೆಗೆದ ತಕ್ಷಣ ಒಣಗಿಸ್ಬಿಟ್ರೆ ಪ್ರಾಬ್ಲಮ್ ಇಲ್ಲ ಅಂದರೆ ಅದನ್ನು ನಾವು ಹಾಗೇ ಇಟ್ಬಿಡ್ತಂದೆ ಸ್ವಲ್ಪ ಹೊತ್ತು ಬಿಟ್ಟು ತೆಗಿಯೋಣ ಅಂತ ಮತ್ತೆ ತೆಗಿಲಿಕ್ಕೆ ಆಗಲ್ಲ. ಮಧ್ಯಾಹ್ನ ಎಲ್ಲ ಊಟ ಆದ ನಂತರ ಇದು ಸಂಜೆ. ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಸಂಡೇ ಆಗಿರೋದ್ರಿಂದ ಬೀಚಿಗೆ ಹೋಗೋಣ ಅಂತ ಹೊರಟಿದ್ದೇವೆ. ತುಂಬ ದಿವಸದ ನಂತರ ನಾನೊಂದು 2-3 ತಿಂಗಳ ನಂತರ ನಾನು ಇವಾಗ ಇದು ಹೊರಗಡೆ ಹೋಗೋದು. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು 3 ತಿಂಗಳಿಂದ ಹೊರಗಡೆ ಎಲ್ಲೂ ಕೂಡ ಹೋಗಲಿಲ್ಲ. ಬ್ಲಾಗನ್ನು ಕೂಡ ನಾನು ಎಲ್ಲೂ ಕೂಡ ನಾನು ಶೇರ್ ಮಾಡಿ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ಹೋಗಿ ಬರೋಣ ಅಂತ ಹೇಳಿ ನಾವು ಬೀಚಿಗೆ ಹೋದ್ವಿ. ಸೊ ನಮ್ಮದು ಭಾನುವಾರ ಅಂದರೆ ನಮ್ಮದು ಫೇವ್ರೆಟ್ ಪ್ಲೇಸ್ ಅಂದ್ರೇ ಬೀಚ್ ಆಗಿರುತ್ತೆ. ಸೊ ಅಲ್ಲಿ ಹೋಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ತುಂಬ ಖುಷಿ ಅನಿಸುತ್ತೆ ನನಗೆ ಮತ್ತೆ ಬೇರೆ ಎಲ್ಲೂ ಹೋದ್ರೂ ಅಷ್ಟೊಂದು ಖುಷಿ ಅನ್ನಿಸ್ತಲ್ಲ. ಹಾಗಾಗಿ ಬೀಚಿಗೆ ನಾನು ಹೆಚ್ಚಾಗಿ ಹೋಗ್ತೇವೆ. ಸೊ ಈ ಬಂಡೆ ಕಲ್ಲನ್ನೆಲ್ಲ ನೋಡ್ಬೋದು. ಮಳೆಗಾಲದಲ್ಲೆಲ್ಲ ಅಂತೂ ಈ ಕಲ್ಲು ಮೇಲೆ ಕಾಲನ್ನೇ ಇಡ್ಲಿಕ್ಕಾಗಲ್ಲ. ತುಂಬ ಪಾಚಿ ಎಲ್ಲ ಬೆಳೆದು ಹಾಗೆ ಕಾಲು ಜಾರುತ್ತೆ. ಹಾಗೆ ಇದು ಪಾರ್ಕಿಂದ ಸ್ವಲ್ಪ ಹೊರಗಡೆ ನಾನೊಂದು ಸ್ವಲ್ಪ ಹೊತ್ತು ತುಂಬ ಬಿಸಿಲಿರೋದ್ರಿಂದ ಬೇಗ ಹೋಗಿರೋದ್ರಿಂದ ಸ್ವಲ್ಪ ಇಲ್ಲಿ ನಾನು ವಾಕ್ ಕೂಡ ಮಾಡ್ತಾಯಿದ್ದೇನೆ. ಹಾಗೆಯೇ ವಾಕನ್ನೆಲ್ಲ ಮುಗಿಸಿ ಇವಾಗ ಸಿವೋಕಲ್ಲಿ ಸ್ವಲ್ಪ ವಾಕ್ ಮಾಡೋಣ ಅಂತ ಬಂದಿದ್ದೇವೆ. ಇವಾಗ ಇಲ್ಲಿ ನೋಡ್ಬೋದು, ಮುಂಚೆ ಎಲ್ಲ ಈ ರೀತಿ ಮೆಟ್ಟಿಲು ಮಾಡಲಿರಲಿಲ್ಲ, ಇವಾಗ ಮೆಟ್ಟಿಲು ಕೂಡ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಐ ಲವ್ ಕೋಡಿ ಅಂತ ಕೂಡ ಬರ್ತಿದ್ದಾರೆ. ಅಲ್ಲಿ ತುಂಬ ಜನ ನಿಂತು ಫೋಟೋ ತಗೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದನ್ನೆಲ್ಲ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾನು ಕೂಡ ಅಲ್ಲಿ ಹೋಗಿ ನಾನು ವೀಡಿಯೋ ಕೂಡ ಮಾಡಿಕೊಂಡು ಫೋಟೋ ಕೂಡ ತಗೊಂಡೆ. ಹಾಗೆಯೇ ತುಂಬಾ ನೀರು ನೀವು ನೋಡ್ಬೋದು, ಎಷ್ಟು ಚೆನ್ನಾಗಿ ನೀರು ಬರ್ತಾಯಿದೆ. ಇಲ್ಲಿ ಹೊಳೆ ಇರೋದ್ರಿಂದ ಇದು ಹೊಳೆಯಿಂದ ನೀರು ಆಚೆ ಈಚೆ ಪಾಸ್ ಆಗ್ತಾ ಇರುತ್ತೆ. ಈ ಕಡೆಯಿಂದ ಇನ್ನೊಂದು ಸೈಡ್ ಹೋದರೆ ಬೀಚ್ ಕೂಡ ಇದಕ್ಕೆ ಕನೆಕ್ಟ್ ಆಗುತ್ತೆ. ಸೊ ತುಂಬ ಜನ ಬಂದಿದ್ದರು. ಹಾಗೆಯೇ ಈ ಸಿವೋಕಲ್ಲಿ ಏನೋ ಒಂಥರ ವಾಕ್ ಮಾಡೋದಿರ್ಬೋದು, ಹಾಗೆಯೇ ಅಲ್ಲಿ ಕೂತ್ಕೊಳ್ಳಿಕ್ಕೂ ಕೂಡ ಇವಾಗೆಲ್ಲ ಸೀಟ್ಗಳನ್ನೆಲ್ಲ ಮಾಡಿದರು. ತುಂಬಾ ಖುಷಿ ಅಂತ ಅನಿಸ್ತಾ ಇತ್ತು. ಹಾಗೆಯೇ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಭಾನುವಾರ ಅಂತಲೇ ಹೇಳ್ಬೋದು. ಹಾಗೆಯೇ ನೀರನ್ನು ನೋಡ್ಬೋದು, ಎಷ್ಟು ಚೆನ್ನಾಗಿ ನೀರು ಅಂದರೆ ಫುಲ್ ನೀರು ಬರ್ತಾ ಇತ್ತು. ಹಾಗೆಯೇ ಈ ಬಂಡೆಕಲ್ಲು ಮಧ್ಯದಲ್ಲಿ ಈ ಗಿಡಗಳನ್ನೆಲ್ಲ ಇದು ನೋಡ್ತಾ ಇದ್ದರೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ನಾನು ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಅದಾದ ನಂತರ ಕೆಲವರೆಲ್ಲ ಅಲ್ಲಿ ಮೀನುಗಳನ್ನು ಕೂಡ ಹಿಡಿತಾ ಇದ್ದರು. ಸೊ ಅದನ್ನೆಲ್ಲ ನಾನೇನು ವೀಡಿಯೋ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಸೊ ಹಾಗೆಯೇ ಬರಬೇಕಾದ್ರೆ ಇದೊಂದು ದೊಡ್ಡ ಸ್ಟಾರನ್ನು ಹಾಕಿದ್ರು ಅಲ್ಲಿ ಚರ್ಚ್ ಪಕ್ಕದಲ್ಲಿ. ಅದು ನಾನು ಕ್ಯಾಪ್ಚರ್ ಮಾಡಿಕೊಂಡೆ, ಆದರೆ ನನ್ನ ಮೊಬೈಲಲ್ಲಿ ಅದು ಬೇರೆ ಥರನೇ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು ಅಲ್ಲಿ. ಹಾಗೆಯೇ ಅಲ್ಲೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಕೂಡ ಹೊರಟಿವಿ. ಹಾಗೆಯೇ ಇದು ನಾವು ಫ್ಲೈಓವರ್ ಮೇಲ್ಗಡೆಯಿಂದನೇ ನಾವು ಬರ್ತಾ ಇದ್ದೀವಿ. ಹಾಗೆಯೇ ಇದ್ರ ಮೇಲ್ಗಡೆ ಬರಬೇಕಾದ್ರೆ ತುಂಬ ವೆಹಿಕಲೆಲ್ಲ ಸ್ವಲ್ಪ ಸ್ಪೀಡಲ್ಲೇ ಹೋಗುತ್ತೆ. ನಂಗೆ ಸ್ವಲ್ಪ ಇದ್ರ ಮೇಲಿಂದ ಬರೋದಂದ್ರೆ ಸ್ವಲ್ಪ ಭಯ ಆಗುತ್ತೆ. ಹಾಗೆಯೇ ಇದು ಬರಬೇಕಾದ್ರೆ ನಮ್ಮ ಕುಂದಾಪುರದ ಕೆಳಗಡೆ ಇರುವಂಥ ವ್ಯೂ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ರಾತ್ರಿ ಎಲ್ಲ ಲೈಟ್ಗಳನ್ನೆಲ್ಲ ಹಾಕಿರ್ತಾರಲ್ವ, ಸೊ ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ರಾತ್ರಿಗೆ ಬಂದುಬಿಟ್ಟು ರೈಸ್ ಇತ್ತು. ಇದಕ್ಕೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಇಬ್ಬರೇ ಇರೋದ್ರಿಂದ ಇವಾಗ ಚಿತ್ರಾನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೇನೆ. ಕಡಲೆ ಬೀಜ ಹುರಿದಿಟ್ಕೊಂಡು ಇದಕ್ಕೆ ಬೆಳ್ಳುಳ್ಳಿ, ನೀರುಳ್ಳಿ, ಹಸಿಮೆಣಸು ಹಾಗೆಯೇ ಕರಿಬೇವಿನ ಎಲೆಯನ್ನೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೇನೆ. ತೆಂಗಿನ ತುರಿ ಕಾಯೆಲ್ಲ ಹಾಕಿ ಇದು ಚಟ್ನಿಗೆ ರೆಡಿ ಮಾಡಿಕೊಂಡು ಒಂದು ಸ್ವಲ್ಪ ಮಸಾಲ ಪೌಡರ್ ಅಂದರೆ ಗರಂ ಮಸಾಲ, ಚಿಲ್ಲಿ ಪೌಡರ್, ಅರಿಶಿನ ಪೌಡರ್ನೆಲ್ಲ ಹಾಕಿ ಸ್ವಲ್ಪ ರೈಸನ್ನು ಮಾಡಿಕೊಂಡು ಇವಾಗ ಇದಕ್ಕೆ ಒಗ್ಗರಣೆ ಮಾಡಿಕೊಂಡು ಇವಾಗ ಇದು ರೈಸ್ ಕೂಡ ರೆಡಿ ಆಯಿತು. ನಾವೇ ಇಬ್ಬರು ಇರೋದ್ರಿಂದ ಇದನ್ನೇ ಮಾಡ್ಕೊಂಡ್ವಿ. ಸೊ ಇದಾಗಿತ್ತು ನನ್ನ ಒಂದು ಚಿಕ್ಕ ಲಾಗು. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ.